ನಮಸ್ಕಾರ ವೀಕ್ಷಕರೇ, ಧರಣಿ ಗರ್ಜನೆ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ವಿಲ್ಸನ್. 6 ಆಕಳಗಳನ್ನು ಕಟ್ಟಿಕೊಂಡು ಸಣ್ಣ ಪ್ರಮಾಣದಲ್ಲಿ ಹೈನುಗಾರಿಕೆಯನ್ನು ಮಾಡಿಕೊಂಡು ಜೀವನವನ್ನು ಸಾಗಿಸುತ್ತಿರುವಂತಹ ಬಾಗೇಪಲ್ಲಿ ತಾಲೂಕಿನ ಮುದ್ದಿಲಪಳ್ಳಿ ಗ್ರಾಮದ ರಂಗಪ್ಪನ ಕಥೆ. ಬೇಸಿಗೆ ಕಾಲ ಬರ್ತಾ ಇದೆ. ದನ ಕರುಗಳಿಗೆ ಮೇವು ಬೇಕು ಎಂದು 50,000 ರಿಂದ 60,000 ರೂಪಾಯಿ ಖರ್ಚು ಮಾಡಿ ಮೇವನ್ನು ಖರೀದಿ ಮಾಡಿ ಬಣಿಮೆಯನ್ನು ಒಟ್ಟಿ ಇಡ್ತಾನೆ ರಂಗಪ್ಪ. ಆ ಬಣಿಮಿಗೆ ಏಕಾಏಕಿ ಬೆಂಕಿ ತಗಲಿ ಸುಟ್ಟು ಕರಕಲಾಗಿದೆ. ಈಗ ದನ ಕರುಗಳಿಗೆ ಮೇವು ಎಲ್ಲಿಂದ ತಂದು ಹಾಕಲಿ ಎಂದು ಹಣೆಗೆ ಕೈ ಹಚ್ಚಿಕೊಂಡು ಕೂಡುವ ಪರಿಸ್ಥಿತಿ ರಂಗಪ್ಪಂದಾಗಿದೆ. ಈ ಸಣ್ಣ ಪ್ರಮಾಣದ ಹೈನುಗಾರಿಕೆಯಿಂದಲೇ ಅವನ ಕುಟುಂಬ ಜೀವನವನ್ನು ಸಾಗಿಸಿಕೊಂಡು ಹೋಗ್ತಿರುವಂತಹ ರಂಗಪ್ಪನಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ಅವನ ಕುಟುಂಬ ಸಾಗಿಸಬೇಕು, ಮೇವು ಹಾಕಬೇಕು ಎನ್ನುವ ಪರಿಸ್ಥಿತಿ ಎದುರಾಗಿದೆ. ಇದಕ್ಕೆ ಸಂಬಂಧಪಟ್ಟ ತಾಲೂಕು ಆಡಳಿತ ಅವರಿಗೆ ನೆರವಾಗಬೇಕು ಎನ್ನುವುದು ನಮ್ಮ ಕೋರಿಕೆ ಆಗಿದೆ. ಅದೇ ರೀತಿಯಲ್ಲಿ ಈ ಅನಾಹುತಕ್ಕೆ ಕಾರಣವೇನಾಗಿದೆ, ಏಕಾಏಕಿ ತಗಲಿರುವಂತಹ ಬೆಂಕಿ, ಸುಟ್ಟು ಕರ್ಕಲಾಗಿರುವಂತಹ ಕಳಿಕೆಯ ಬಣಿಮೆ, ತಬ್ಬಿ ಬಾಗಿ ಕುಂತ ರಂಗಪ್ಪನಿಗೆ ನ್ಯಾಯ ಎಲ್ಲಿಂದ ಸಿಗಬೇಕು? ಅದೇ ನಿಟ್ಟಿನಲ್ಲಿ ಈ ಬೆಂಕಿ ತಗಲಿರುವ ಜಾಗದಲ್ಲಿ ಒಂದು ಟ್ರಾನ್ಸ್ಫಾರಮ್ ಇದೆ. ಆ ಟ್ರಾನ್ಸ್ಫಾರಮ್ಮಿಂದ ತಗಲಿರ್ಬೋದಾ ಅನ್ನೋದು ಶಂಕೆ. ಇದರ ಪರಿಶೀಲನೆ ನಡೆಸಿ ರಂಗಪ್ಪನಿಗೆ ನ್ಯಾಯ ಒದಗಿಸಿಕೊಡುವಂಥದ್ದು, ರಂಗಪ್ಪನಿಗೆ ಸಹಕಾರ ನೀಡುವಂಥ ಕೆಲಸ ತಾಲೂಕು ಆಡಳಿತಾಧಿಕಾರಿಗಳು ಮಾಡಬೇಕು. ಜೆಸ್ಕಾಂ ಅಧಿಕಾರಿಗಳೇ ನಿಮ್ಮ ಟ್ರಾನ್ಸ್ಫಾರಮ್ಗಳನ್ನು ಹದ್ದುಬಸ್ತು ಮಾಡಿಟ್ಕೊಳ್ಳಿ, ಅದನ್ನು ಕ್ಲೀನಾಗಿ ಮೇಂಟೈನ್ ಮಾಡುವ ಕೆಲಸ ತಾವು ಮಾಡಬೇಕು. ಇನ್ನೊಂದು ಕಡೆ ಗಡಿನಾಡು ಬೀದರ್ ಜಿಲ್ಲೆಯ ದಕ್ಷಿಣ ಕ್ಷೇತ್ರದ ಕಥೆನೂ ಸಹ ಕೇಳಿ. ಬಾಗೇಪಲ್ಲಿ ತಾಲೂಕಿನಲ್ಲಿ ರಂಗಪ್ಪನ ಕಳಿಕೆ ಬಣಿಮೆಯನ್ನು ಸುಟ್ಟು ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ದೃಶ್ಯಗಳಲ್ಲಿ ನೋಡಬೇಕಾದ್ರೆ ಒಂದು ಟ್ರಾನ್ಸ್ಫಾರಮ್ ರಸ್ತೆ ಬದಿಯಲ್ಲಿದೆ. ಅದರ ಪಕ್ಕದಲ್ಲೇ ದನದ ಕೊಟ್ಟಿಗೆಯೊಂದು ಇದೆ. ಅದರಲ್ಲಿ ಸರಿಸುಮಾರು ಒಂದು 7 ರಿಂದ 8 ಆಕಳುಗಳನ್ನು ಕಟ್ಟಿದ್ದಾರೆ. ಅಲ್ಲಿ ಬಾಗೇಪಲ್ಲಿಯಲ್ಲಿ ಯಾವುದೋ ಒಂದು ಕಾರಣಕ್ಕೆ ಅನಾಹುತಕ್ಕೀಡಾಗಿ ಹೈನುಗಾರಿಕೆ ಮಾಡ್ತಿರುವಂಥ ರಂಗಪ್ಪನ ಬಣಿಮೆಯೇ ಸುಟ್ಟೋಗಿದ್ರು. ಇಲ್ಲಿ ಹಸುಕರುಗಳು ಸುಡುವಂಥ ಸಾಧ್ಯತೆ ಜಾಸ್ತಿಯಾಗಿದೆ. ತಾವು ನೋಡ್ತಾ ಇರ್ಬೋದು ಈ ದೃಶ್ಯದಲ್ಲಿ. ಈ ಕೊಟ್ಟಿಗೆಯಲ್ಲಿ ಒಂದು 6 ರಿಂದ 7 ಆಕಳುಗಳು ಕಟ್ಟಿರೋದಿದೆ. ಪಕ್ಕದಲ್ಲೇ ಟ್ರಾನ್ಸ್ಫಾರಮ್ ಇದೆ. ರಸ್ತೆ ಬದಿಯಲ್ಲಿ ತಿಪ್ಪೆಯನ್ನು ಮಾಡಿದ್ದಾರೆ. ಈ ರಸ್ತೆ ಬದಿಯಲ್ಲಿರುವಂಥ ತಿಪ್ಪಿಯಿಂದಲೂ ಸಹ ಜನರಿಗೆ ಬಹಳಷ್ಟು ಸಂಕಷ್ಟ ಆಗ್ತಾ ಇದೆ. ಅದು ಕರು ಪಾಯಿಂಟ್ ಆಗಿರುವುದರಿಂದ ಅಲ್ಲಿ ಅಪಘಾತವೂ ಸಹ ಆಗ್ತಾ ಇದೆ. ಇದನ್ನು ಕೂಡಲೇ ಜೆಸ್ಕಾಂ ಅಧಿಕಾರಿಗಳು, ಪಂಚಾಯತ್ ಅಧಿಕಾರಿಗಳು ಹಾಗೂ ಇದರ ದಕ್ಷಿಣ ಕ್ಷೇತ್ರದ ಶಾಸಕ ಶೈಲೇಂದ್ರ ಬೆಲ್ದಾಳೆ ಅವರು ಈ ಜಾನುವಾರುಗಳನ್ನು ರಕ್ಷಿಸುವ ಕೆಲಸವನ್ನು ಮಾಡಬೇಕು. ಪಂಚಾಯತ್ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಪರಿಶೀಲನೆ ನೀಡಿ ಅದನ್ನು ತೆರವುಗೊಳಿಸಬೇಕು. ಆ ಜಾನುವಾರುಗಳನ್ನು ರಕ್ಷಣೆ ಮಾಡುವಂಥ ಕೆಲಸ ಮಾಡಬೇಕು ಎನ್ನುವ ಆಸೆ ನಮ್ಮದಾಗಿದೆ ಹಾಗೂ ಆ ಕುಟುಂಬಸ್ಥರ ಬೇಡಿಕೆಯೂ ಆಗಿದೆ. ಈ ಟ್ರಾನ್ಸ್ಫಾರಮ್ನಿಂದ ನಮಗೆ ಬಹಳಷ್ಟು ಹೆದರಿಕೆ ಆಗ್ತಾ ಇದೆ. ಇದರಿಂದ ನಾವು ಈಗಾಗಲೇ ಕರೆಂಟ್ ಶಾಕ್ ಸಹ ಹೊಡೆದುಕೊಂಡಿದ್ದೇವೆ. ನಮಗೆ ಬಹಳ ಹೆದರಿಕೆ ಆಗ್ತಾ ಇದೆ ಎನ್ನುವ ಮಾತುಗಳು ಹೈನುಗಾರಿಕೆ ಮಾಡುವಂಥ ಕುಟುಂಬಸ್ಥರು ಸಹ ಹೇಳಿದ್ದಾರೆ. ಈ ರಸ್ತೆ ಬದಿಯಲ್ಲಿ ಬಿದ್ದಿರುವಂತಹ ತಿಪ್ಪಿಗುಂಡಿಯನ್ನು ಸಹ ತೆರವುಗೊಳಿಸಬೇಕು. ಯಾಕಂದರೆ ಕರು ಪಾಯಿಂಟ್ ಇದೆ. ಅದರಿಂದ ಎದುರುಗಡೆ ಬರುವಂಥ ಗಾಡಿಗಳನ್ನು ಕಾಣಿಸ್ತಾ ಇದ್ದಿಲ್ಲ. ಅದರಿಂದ ಅನಾಹುತವೂ ಆಗಿದೆ. ಅದನ್ನು ತೆರವುಗೊಳಿಸಬೇಕು ಅನ್ನುವ ಮಾತು ಸಹ ಅಲ್ಲಿಂದ ಕೇಳಿ ಬಂತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪಂಚಾಯತ್ ಅಧಿಕಾರಿಗೂ ತಿಳಿಸಲಾಗಿದೆ ಹಾಗೂ ಕ್ಷೇತ್ರದ ಶಾಸಕರಿಗೂ ತಿಳಿಸಲಾಗಿದೆ. ಅತಿ ಶೀಘ್ರದಲ್ಲೇ ಇದನ್ನು ತೆರವುಗೊಳಿಸಿ ಜಾನುವಾರುಗಳು ಮತ್ತು ಜನರ ಜೀವವನ್ನು ಉಳಿಸುವಂಥ ಕೆಲಸ ಮಾಡಬೇಕು ಎನ್ನುವ ಆಗ್ರಹವಾಗಿದೆ. ಟ್ರಾನ್ಸ್ಫಾರ್ಮರ್ ಮನೆ ಮುಂದೆ ರೋಡ್ ಅದ ಅದಕ್ಕೆ ಟ್ರಾನ್ಸ್ಫಾರ್ಮರ್ ಮಳೆ ಬಿದ್ದರೆ ನಮ್ಗೆ ಅಂಜಿಕೆ ಆಗ್ಲತ್ತವ. ಒಂದಿನ ಉರಿ ಬಂದು ಬೆಂಕಿ ಹಚ್ಚದ, ಅದಕ್ಕೆ ನಮ್ಗೆ ಅಂಜಿಕೆ ಆಗ್ಲತ್ತ. ನೋಡಿ ಕೇಸರಿ ಹಂಗಾರ ಮಾಡಿ ನಮ್ಗೆ ಸೊಲ ಮಾಡಿಕೊಡ್ರಿ ಸಾಬ್ರಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ.